ಫ್ರೆಂಡ್ಸ್, ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಲ್ಲಿ ಮನುಷ್ಯರು ವೇಟರ್ಸ್ಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ. ಆದರೆ ನೀವು ಯಾವತ್ತಾದರೂ ಮಂಗಗಳನ್ನು ವೇಟರ್ಸ್ಗಳಾಗಿ ಇಟ್ಕೊಂಡಿರೋ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಮತ್ತು ಸಾಮಾನ್ಯವಾಗಿ ಮೊಸಳೆಗಳು ಮೀನನ್ನು ತಿನ್ನಬಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದರೆ ನೀವು ಯಾವತ್ತಾದರೂ ಮೊಸಳೆಗಳನ್ನೇ ತಿನ್ನಬಲ್ಲ ಮಿಸ್ಟೀರಿಯಸ್ ಮೀನಿನ ಬಗ್ಗೆ ಕೇಳಿದ್ದೀರಾ? ಹಾಗೂ ಮ್ಯಾಗಿ ಅಥವಾ ಇಪ್ಪಿಯನ್ನು ನೀವು ಒಂದಲ್ಲ ಒಂದು ಬಾರಿ ತಿಂದಿಯೇ ಇರ್ತೀರಾ. ಅದೇ ರೀತಿ ಇಂಡಿಯಾದಲ್ಲಿ ಎವ್ರಿಡೇ ಎಷ್ಟು ಮ್ಯಾಗಿ ಸೇಲ್ ಆಗ್ತಾವೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಮತ್ತು ನಾವೆಲ್ಲ ನಮ್ಮ ಬಾಯಿಯನ್ನು 5ರಿಂದ 8 ಸೆಂಟಿಮೀಟರ್ನಷ್ಟು ಅಗಲಿಸ್ಬೋದು. ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮಹಿಳೆ ತಮ್ಮ ಬಾಯಿ ಅಗಲಿಸೋದನ್ನು ನೀವು ನೋಡಿದರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜ್ ನಾರ್ಮಲ್ ಫಾರ್ಕ್ ಥೀಮ್ ಅಂತ ಅನಿಸುತ್ತೆ ಅಲ್ವಾ? ಆದರೆ ಅಸಲಿ ಇಮೇಜ್ನಲ್ಲಿರೋದು ಏನು ಅಂತ ನಿಮಗೆ ಗೊತ್ತಾದರೆ ನೀವು 100% ಅಪ್ರಿಷಿಯೇಟ್ ಮಾಡೋದಂತೂ ಪಕ್ಕ. ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಮಂಕಿ ವೇಟರ್ಸ್. ಫ್ರೆಂಡ್ಸ್, ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಲ್ಲಿ ಮನುಷ್ಯರು ವೇಟರ್ಸ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಸರ್ವರ್ಸ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇನ್ನೂ ಕೆಲವು ರೆಸ್ಟೋರೆಂಟ್ಗಳಲ್ಲಿ ರೋಬೋಟ್ಗಳೇ ವೇಟರ್ಸ್ಗಳು ಮಾಡುವ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಆದರೆ ಜಪಾನಲ್ಲಿರೋ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ತರಬೇತಿ ಪಡೆದ ಮಂಗಗಳು ವೇಟರ್ಸ್ಗಳಾಗಿ ಕೆಲಸ ಮಾಡ್ತಾವಂತೆ. ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಟಾಯ್ಲೆಟ್ ಕಬೋರ್ಡ್ಸ್ ಇಂದ ಎಲಿವೇಟರ್. ಫ್ರೆಂಡ್ಸ್, ಭಾರತದ ಲಿಫ್ಟ್ಗಳಲ್ಲಿ ಆಗಲಿ ಅಥವಾ ಇನ್ನಾವುದೇ ದೇಶಗಳಲ್ಲಿರೋ ಲಿಫ್ಟ್ಗಳಲ್ಲಿ ಆಗಲಿ ಟಾಯ್ಲೆಟ್ಗಳು ಇರೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮತ್ತು ಲಿಫ್ಟ್ಗಳಲ್ಲಿ ಟಾಯ್ಲೆಟ್ನ ಅವಶ್ಯಕತೆ ಕೂಡ ಇರೋದಿಲ್ಲ. ಮಹಡಿಯಿಂದ ಮಹಡಿಗೆ ಕ್ಷಣದಲ್ಲೇ ಟ್ರಾವೆಲ್ ಮಾಡಿಬಿಡ್ತೇವೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಜಪಾನ್ ದೇಶದಲ್ಲಿರೋ ಎಲ್ಲ ಲಿಫ್ಟ್ಗಳಲ್ಲೂ ಕೂಡ ಈ ರೀತಿ ಟಾಯ್ಲೆಟ್ ಕಬೋರ್ಡ್ಗಳ ಅಳವಡಿಸಿರ್ತಾರಂತೆ. ಯಾಕೆ ಹೀಗೆ ಅಂದರೆ, ಯಾರಾದರೂ ಲಿಫ್ಟ್ಗಳಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಭಯವಾಗಿ ಟಾಯ್ಲೆಟ್ ಬಂದರೆ ಈ ಟಾಯ್ಲೆಟ್ಗಳ ಯೂಸ್ ಮಾಡಿಕೊಳ್ಬೋದಂತೆ. ಗೋಲಿಯಾ ಟೈಗರ್ ಫಿಶ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಮೊಸಳೆಗಳು ಮೀನನ್ನು ತಿನ್ನೋ ಶಕ್ತಿಯುತ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಗೋಲಿಯಾ ಟೈಗರ್ ಫಿಶ್ ಅನ್ನೋ ಜಾತಿಗೆ ಸೇರಿದ ಮೀನುಗಳು ಮಾತ್ರ ಎಂಥ ದೈತ್ಯ ಮೊಸಳೆಯಾದರೂ ಸಹ ಮೊಸಳೆಯನ್ನು ಬೇಟೆಯಾಡಿ ಕೊಂದು ತಿನ್ನುವಂಥ ಭಯಾನಕ ಶಕ್ತಿಯನ್ನು ಹೊಂದಿರ್ತಾವಂತೆ. ಅಷ್ಟೇ ಅಲ್ಲದೆ ಈ ಮೀನುಗಳು ಮನುಷ್ಯನಂತೆ 32 ಹಲ್ಲುಗಳನ್ನು ಹೊಂದಿರ್ತವೆ. ಆದರೆ ಇವುಗಳ ಹಲ್ಲುಗಳು ಮಾತ್ರ ತುಂಬಾ ಭಯಂಕರವಾಗಿರ್ತವೆ. ಮ್ಯಾಗಿ ಮಾರ್ಕೆಟಿಂಗ್. ಫ್ರೆಂಡ್ಸ್, ಪ್ರತಿದಿನ ಕನಿಷ್ಠ ಅಂದರೂ ಕೂಡ 2,50,00,000ಕ್ಕಿಂತ ಹೆಚ್ಚಿನ ಮ್ಯಾಗಿ ಪಾಕೆಟ್ಗಳು ಸೇಲ್ ಆಗ್ತಾ ಇದೆ ಅಂತೆ. ಅಂದರೆ ನಾವು ಈ ಫ್ಯಾಕ್ಟನ್ನು ಹೇಳಿ ಮುಗಿಸುವಷ್ಟರಲ್ಲೇ ಸುಮಾರು 2,500,000ಕ್ಕಿಂತ ಹೆಚ್ಚಿನ ಮ್ಯಾಗಿ ಪ್ಯಾಕೆಟ್ಗಳು ಸೇಲ್ ಆಗಿಬಿಡ್ತವೆ. ಇದರಿಂದನೇ ಗೊತ್ತಾಗುತ್ತೆ ಮ್ಯಾಗಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ನೀವು ಕೂಡ ಮ್ಯಾಗಿ ಪ್ರಿಯರಾಗಿದ್ದರೆ ಖಂಡಿತ ಹೌದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಡೆನ್ಮಾರ್ಕ್ ವಿಲೇಜಸ್. ಫ್ರೆಂಡ್ಸ್, ಈ ಚಿತ್ರವನ್ನು ನೋಡ್ತಿದ್ರೆ ಇದು ಯಾವುದೋ ಒಂದು ಪಾರ್ಕ್ನ ಥೀಮ್ ಇರ್ಬೋದು ಅಂತ ಅನಿಸ್ತಿದೆ. ಆದರೆ ಅಸಲು ಇಲ್ಲಿರೋ ಎಲ್ಲ ಸರ್ಕಲ್ಗಳು ಮಾತ್ರ ಡೆನ್ಮಾರ್ಕ್ ದೇಶದ ಗ್ರಾಮಗಳು ಮಾಡಿಕೊಂಡ ಸೆಟಲ್ಮೆಂಟ್. ನಿಜಕ್ಕೂ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆಯಲ್ವಾ? ಲಾರ್ಜೆಸ್ಟ್ ಮೌತ್ ಇನ್ ದ ವರ್ಲ್ಡ್. ಫ್ರೆಂಡ್ಸ್, ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ಸಮಿತಾ ರಾಸ್ಕಲ್ ಅನ್ನೋ ಮಹಿಳೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಬಾಯಿ ಹೊಂದಿದ ಮಹಿಳೆ ಅಂತ ಪ್ರಖ್ಯಾತಿ ಪಡೆದುಕೊಂಡಿದ್ದಾರೆ. ಹೌದು ಫ್ರೆಂಡ್ಸ್, ಅಸಲಿಗೆ ಅಮೆರಿಕ ದೇಶಕ್ಕೆ ಸೇರಿದ ಇವರು 625 ಸೆಂಟಿಮೀಟರ್ಸ್ ದೊಡ್ಡದಾಗಿ ಅವರ ಬಾಯಿಯನ್ನು ಅಗಲಿಸುವ ಸಾಮರ್ಥ್ಯ ಹೊಂದಿದ್ದಾರಂತೆ. ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಇವರಷ್ಟು ದೊಡ್ಡ ಬಾಯಿ ಯಾರಿಗಿಲ್ಲ ಅನ್ನೋ ಕಾರಣಕ್ಕಾಗಿ ಇವರಿಗೆ ವರ್ಲ್ಡ್ ಬಿಗ್ಗೆಸ್ಟ್ ಮೌತ್ ಲೇಡಿ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.